ಕೊಪ್ಪಳದಲ್ಲಿ ಬಲ್ಡೋಟಾ ವಿರುದ್ಧ ಮತ್ತೆ ರೈತರ ರೋಷಾಗ್ನಿ ಈಗ ಭುಗಿಲೇಳ್ತಾ ಇದೆ. ಬಲ್ಡೋಟಾ ಕಂಪನಿಯಿಂದ ಕೆರೆ ಒತ್ತುವರಿ ಮಾಡಿರುವ ಆರೋಪ ಕೇಳಿಬರ್ತಾ ಇದೆ. ಬಸಾಪುರ ಕೆರೆಯ 44 ಎಕರೆಯನ್ನ ಬಲ್ಲೋಟದಿಂದ ಮುಕ್ತಗೊಳಿಸಿ ಸಾವಿರಾರು ಕುರಿ ಮೇಕೆ ಜಾನುವಾರುಗಳ ಜೊತೆ ರೈತರು ಈಗ ಮುತ್ತಿಗೆ ಹಾಕಿದ್ದಾರೆ. ಜನ ಜಾನುವಾರಿಗೆ ನೀರೊದಗಿಸೋದಕ್ಕೆ ರೈತರು ಒಕ್ಕೊರಲಿನಿಂದ ಧ್ವನಿ ಎತ್ತಿದ್ದಾರೆ. ನಮ್ಮ ಕೆರೆ ನಮ್ಮ ಹಕ್ಕು, ಮುಂದಿನ ಪೀಳಿಗೆಗಾಗಿ ಅದನ್ನು ಉಳಿಸೋಣ ಅಂತ ರೈತರೆಲ್ಲರೂ ಕೂಡ ಟೊಂಕ ಕಟ್ಟಿ ನಿಂತಿದ್ದಾರೆ. ಬಲ್ಡೋಟಾ ವಿರುದ್ಧ ಮತ್ತೆ ಕೃಷಿಕರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಹೋರಾಟ ಮತ್ತಷ್ಟು ತೀವ್ರವಾಗ್ತಾ ಇದೆ. ಸರ್ಕಾರದ ಮಟ್ಟದಲ್ಲಿ ನಮಗೆ ಇದಕ್ಕೆ ಕ್ರಮ ತಗೋತೀವಿ, ಇದನ್ನ ಕೆರೆನ ಬಿಟ್ಕೊಡ್ತೀವಿ, ಜನರಿಗೆ ಜನಜಾನುವಾರುಗಳಿಗೆ ಕುಡಿಯಕ್ಕೆ ನೀರಿಗೆ ಸಮಸ್ಯೆ ಆಗದೆ ಇರೋಂಗೆ ನಾವು ನೋಡ್ಕೊತೀವಿ ಅಂತ ನಮ್ಗೆ ಭರವಸೆ ಕೂಡ ನಾವಿಲ್ಲ ನಾವು ಹೋಗ್ತೀವಿ. ಅದನ್ನ ಚಳುವಳಿಯನ್ನ ನಿರಂತರವಾಗಿ ನಷ್ಟ ಹೋಗ್ತಾ ಇರ್ತೀವಿ. ಆದ್ರೆ ಏನ್ ಕೆಲವು ದಿನಗಳಿಂದ ನಡೀತಾ ಇರೋ ಚಳುವಳಿ ಮುಂದುವರಿತಾ ಇರ್ತದೆ. ಆದ್ರೆ ಇಲ್ಲಿ ಇವತ್ತೇನು